ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಿಮಗೆ ಈಗಾಗಲೇ ನಾವು ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸಲ್ಲಿ ಲಾಸ್ಟ್ ಕ್ಲಾಸಸ್ಸಲ್ಲಿ ಪ್ರೂವ್ ದಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಇದನ್ನು ಪ್ರೂವ್ ಮಾಡ್ಕೊಂಡಿದ್ವಿ. ಏನು ಪ್ರೂವ್ ದಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅಂತ ಈ ಥಿಯರಮ್ ಪ್ರೂವ್ ಆಗಿತ್ತು. ಇದನ್ನ ಕ್ಯಾಲ್ಕುಲಸ್ ಈಕ್ವೇಷನ್ ನಂಬರ್ 2 ಅಂತ ಬರ್ಸಿದ್ದೆ ನಾನು. ಪ್ರೂವ್ ದಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅಂತ ಪ್ರೂವ್ ಮಾಡಿದ್ವಿ. 6 ಮಾರ್ಕ್ಸ್ ಡೆರಿವೇಷನ್ಸ್ ಎಲ್ಲರೂ ಕೂಡ ಇದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ. ಓಕೆ, ಪ್ರಾಕ್ಟೀಸ್ ಮಾಡಿದ್ರ ಈಗ ಇದು ಈಕ್ವೇಷನ್ ನಂಬರ್ ಎಷ್ಟಾಗಿದೆ? 2 ಆಗಿದೆ. ನೆಕ್ಸ್ಟ್ ಇದು ಕಂಟಿನ್ಯೂ ಪಾರ್ಟ್ ಆಗಿ ಕ್ವೆಶ್ಚನ್ ನಂಬರ್ 2 ಬರುತ್ತೆ. ಏನದು? ಪ್ರೂವ್ ದಟ್ ಕಾಸ್ ಆಫ್ x minus y is equal to cos x cos y plus sin x sin y ಅಂತ ಹೇಳ್ಬಿಟ್ಟು. ಎಸ್, ನೆಕ್ಸ್ಟ್ ಏನಿದೆ? ಪ್ರೂವ್ ದಟ್ ಕಾಸ್ ಆಫ್ x minus y ಪ್ರೂವ್ ದಟ್ ಕಾಸ್ ಆಫ್ x minus y is equal to cos x cos y plus sin x sin y ಅಂತ ಈ ಡಿರೈವೇಷನ್ಸ್ ಜೊತೆಗೆ ಸಮಟೈಮ್ಸ್ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿ ಕೇಳಿರ್ತಾರೆ. ಅಂಡ್ ಎಸ್ ಪ್ರೂವ್ ದಟ್ ಕಾಸ್ ಆಫ್ x minus y is equal to cos x cos y plus sin x sin y ಅಂತ ಇಲ್ಲಿವರೆಗೂ. ಅಕಸ್ಮಾತ್ ಇನ್ ಕೇಸ್ ಇಲ್ಲೇವರೆಗೂ ಕೇಳಿದ್ರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬದಲಾಗಿ ಮೈನಸ್ ವರೆಗೂ ಕೇಳಿದ್ರೆ ಏನು ಬರೋದನ್ನ ಅಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕು. ಓಕೆ, ಹಾಗಾದ್ರೆ ಇದು ಪ್ರೂಫ್ ತಗೊಳ್ಳಿ. ಇದಕ್ಕೆ ಪ್ರೂಫ್ ವಿ ನೋ ದಟ್ ಏನಿದೆ ನೋಡಿ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಇದೆ. ಹಾಗಾದ್ರೆ ರೀಪ್ಲೇಸ್ y by minus y, replace y by minus y. ಹಾಗಾದ್ರೆ cos of x plus of minus y ಇರೋ ಜಾಗ minus y ಬರೀತಾ ಇದೀನಿ. cos of replace y by minus y minus sin x into sin of minus y. ಸೊ ಹಾಗಾದ್ರೆ cos of x plus into minus y is equal to cos x only cos of minus theta only cos theta, so we get plus cos of theta minus sin x sin of minus theta minus sin theta minus into minus plus sin y ಆಗಿದೆ. ಓಕೆ, sin of minus theta minus sin theta minus into minus plus ಹಾಗಾದ್ರೆ we get the value cos of x minus y is equal to cos x cos y plus sin x sin y. Calculus equation number 3. in case ಏನಾದರೂ ನಿಮಗೆ prove that cos of x minus y is equal to cos x cos y plus sin x sin y ಇಲ್ಲಿವರೆಗೂ ಕೇಳಿದ್ರೆ ಅಪ್ ಟು ಈಕ್ವೇಷನ್ 2 ವರೆಗೂ ಬರೆದು ಅಪ್ ಟು 3 ವರೆಗೂ ಬರೀಬೇಕಾಗುತ್ತೆ. 3 ವರೆಗೂ. ಓಕೆ, ಅರ್ಥ ಆಗ್ತಿದೆಯಾ? ಅಂಡ್ ಇದೇ ತರ ಈಗ ನೆಕ್ಸ್ಟ್ ಪ್ರೂವ್ ದಟ್ಸ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಈಕ್ವೇಷನ್ ನಂಬರ್ 2 ಈಕ್ವೇಷನ್ ನಂಬರ್ 3 ಈಕ್ವೇಷನ್ ನಂಬರ್ 4 ಅಂತ ಹೇಳ್ತಾ ಹೋಗ್ತೀವಿ. ಅವೆಲ್ಲವೂ ಕೂಡ ನಿಮಗೆ ಏನಾಗಿರುತ್ತೆ? ಫಾರ್ಮುಲಾ ಆಗಿರುತ್ತೆ. ಓಕೆ, ಇದನ್ನ ಇದೇ ರೀತಿ ಫಾಲೋ ಮಾಡ್ತಾ ಬನ್ನಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಥರ್ಡ್ ಒನ್ ಪ್ರೂವ್ ದಟ್ sin of x plus y is equal to sin x cos y plus cos x sin y. Prove that sin of x plus y is equal to sin x cos y plus cos x sin y ಅಂತ ಕೇಳಿದ್ರೆ ಓಕೆ, ಇದಕ್ಕೆ ಪ್ರೂಫ್ ತಗೊಳ್ತೀವಿ. ಎಸ್, we have to prove LHS ವ್ಯಾಲ್ಯೂ ತಗೊಳ್ತಾ ಇದ್ದೀನಿ. LHS ಏನಿದೆ? sin of x plus y LHS is equal to ಇದನ್ನ ನಾವು sin of x plus y ನ ಏನಂತ ಬರೆಯಬಹುದು? cos of pi by 2 minus of x plus y ಅಂತ ಬರೆಯಬಹುದು. because of reason ಇಲ್ಲಿ ನೋಡಿ ಸರ್, cos of pi by 2 minus x is equal to cos of pi by 2 minus x. pi by 2 in the sense 90 degree. 90 ನೋಡ್ತಿದ್ದಕ್ಕೆ cos changes to sin ಆಗಿರುತ್ತೆ. angle ಇದೆ what? x ಆಗಿರುತ್ತೆ. pi by 2 minus first quadrant are all positive trigonometric functions, so which is equal to what? Sin x. ಹಾಗಾದ್ರೆ sin of x is equal to cos of pi by 2 minus x. but here sin of x plus x, two angles, sin of x plus y ಆಗಿದೆ. and cos of pi by 2 minus which is angle x ಇರೋ ಜಾಗದಲ್ಲಿ x plus y ಇದೆ, ಅಷ್ಟೇ ಡಿಫರೆನ್ಸ್. ಹಾಗಾದ್ರೆ is equal to ಇದನ್ನ cos of pi by 2 ಹಾಗೆ ಬರುತ್ತೆ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ minus x minus y ಆಗುತ್ತೆ. ಇದಿಷ್ಟನ್ನೇ ನಾನು
cos of x ಅನ್ಕೊಂಡಿನಿ ಇದು y ಆಗಿದೆ cos of pi by 2 minus x minus y cos x minus cos y yes we know that cos x minus cos y ಅಂದ್ರೆ cos x cos y cos x in the sense pi by 2 minus x cos y in the sense only y minus ಇದರಲ್ಲಿ ಪ್ಲಸ್ ಆಗಿದೆ ಪ್ಲಸ್ sin x sin of pi by 2 minus x into sin y into what sin y ನೋಡಿ ಏನು ಮಾಡಿಲ್ಲ cos of x minus y cos x minus cos y ಅಂದ್ರೆ cos x cos y cos x cos y plus sin x sin y equation number 3 ಆಗಿ ಬರೆದಿದ್ವಲ್ಲ equation number 2 ಆಗಿತ್ತು equation number 3 ಆಯಿತು equation number 4 ಗೆ ಬರೀತಾ ಇದ್ದೀವಿ equation number 3 ಪ್ರಕಾರ equation number 3 ಗೊತ್ತು ನಿಮಗೆ cos of x minus y is equal to cos x cos y plus sin x sin y ಅಂತ ಹಾಗಾದ್ರೆ ಇದನ್ನ cos of x minus y ಫಾರ್ಮುಲಾ ಬರಬಹುದು ಅಲ್ಲಿ is equal to pi by 2 ಉದ್ದಕ್ಕೆ cos ಇರೋದು ಆಂಗಲ್ ಸರಿ cos ಇರೋ ವ್ಯಾಲ್ಯೂ sin ಆಗುತ್ತೆ ಆಂಗಲ್ ವ್ಯಾಲ್ಯೂ x pi by 2 minus ಫಸ್ಟ್ ಕ್ವಾಡ್ರೆಂಟ್ ಓಕೆ sin x cos y ಇದೆ ಪ್ಲಸ್ ಆಗಿದೆ pi by 2 ಉದ್ದಕ್ಕೆ sin changes to cos angle x pi by 2 minus first quadrant cos x sin y so ಹಾಗಾದ್ರೆ ಹೀಗೆ sin of x plus y is equal to sin of x plus y is equal to ಹೀಗೆ sin of x plus y is equal to sin x cos y plus cos x sin y that is equation number 4 that is equation number is what 4 okay equation number 4 ಗೊತ್ತಿದೆ ನಿಮಗೆ sin of x plus y is equal to sin x cos y plus cos x sin y ಅಂತ ಹೇಳ್ಬಿಟ್ಟು ಸೊ ಈಗ ಇನ್ನೊಂದು ಇದೇ ತರಹದ ಈಕ್ವೇಷನ್ಸ್ ಪ್ರೂವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಓಕೆ ಏನಿದೆ ಇಲ್ಲಿ ಪ್ರೂವ್ ದಟ್ ಈಗ ಏನು ಈಕ್ವೇಷನ್ ನಂಬರ್ ಗೆ ಬಾಕ್ಸ್ ಆಗಿ ನಾನು ನಿಮಗೆ ಈಕ್ವೇಷನ್ ನಂಬರ್ ಕೊಡ್ತಾ ಹೋಗ್ತೇನೆ ಅವೆಲ್ಲವೂ ಕೂಡ ಜಸ್ಟ್ ಫಾರ್ಮುಲಾ ಆಗಿರ್ತಾವ ಅಷ್ಟೇ ಅವನ್ನ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆ ಏನಿಲ್ಲ ನೆಕ್ಸ್ಟ್ ಒನ್ prove that sin of x minus y is equal to sin x cos y minus cos x sin y ಅಂತ ಪ್ರೂವ್ ಮಾಡಬೇಕು ಓಕೆ ಪ್ರೂಫ್ ಅಲ್ಲಿ LHS ನಲ್ಲಿ ತಗೊಳ್ತಾ ಇದ್ದೀವಿ we know that sin of x plus y is equal to s sin x cos y equation number 4 is we know that equation number 4 sin of x plus y is equal to what sin x cos y plus cos x sin y cos x sin y replace y by minus y y ರಜಾಗ minus y ಬರೀತಾ ಇದ್ದೀವಿ ಹಾಗಾದ್ರೆ sin of x plus of minus y is equal to sin x cos of minus y get plus cos x sin of minus y ಏನು ಮಾಡಲಿಲ್ಲ ಇಲ್ಲಿ prove that sin of x minus y ಅಂದ್ರೆ sin of x plus y ಗೊತ್ತಿದೆ ಅದನ್ನ ಬರ್ತೀವಿ equation number 4 ಅದರಲ್ಲಿ y by minus y ನ ರಿಪ್ಲೇಸ್ ಮಾಡ್ತಾ ಇದ್ದೀವಿ ಹಾಗಾದ್ರೆ sin of y by minus y ರಿಪ್ಲೇಸ್ ಮಾಡಿದ್ರೆ sin of x plus minus y ಇದೆ ಸೊ ಹಾಗಾದ್ರೆ ಏನಾಗುತ್ತೆ sin of x plus into minus y ಹಾಗಾದ್ರೆ sin of x minus y is equal to sin x ಆಗಿದೆ cos of minus theta only cos theta ಇದು ಗೊತ್ತಿದೆ ಓಕೆ ಇಲ್ಲಿ sin of minus theta minus sin theta plus into minus cos x ಆಗಿದೆ sin of minus theta minus sin theta ಹೀಗೆ minus sin y plus into minus ಆಗುತ್ತೆ ನೋಡಿ sin of x minus y is equal to sin of x minus y is equal to sin x cos y minus cos x sin y sin of x minus y ಅಂದ್ರೆ ಫಾರ್ಮುಲಾ ಇದು ಜಸ್ಟ್ ಫಾರ್ಮುಲಾ ತರಲೇ ನೀವು ಓದ್ಕೊಳ್ತಾ ಇರ್ತೀರಿ ಇವನ್ನ sin of x minus y is equal to sin x cos y minus cos x sin y that is equation number 5 okay ಈಗ cos of x plus y ಗೊತ್ತು cos of x minus y ಗೊತ್ತು and then sin of x plus y ಗೊತ್ತು sin of x minus y ಗೊತ್ತು ನಾಲ್ಕು ಫಾರ್ಮುಲಾ ಆಗಿದಾವೆ ಓಕೆ ಈಗ ನೆಕ್ಸ್ಟ್ ಇದು ಕಂಟಿನ್ಯೂ prove that tan of x plus y prove that next is continue prove that tan of x plus y is equal to tan x plus tan y divided by 1 minus tan x into tan y okay prove that tan of important 2 marks important questions ಇದು 2 marks important prove that tan of x plus y is equal to tan x plus tan y divided by 1 minus tan x into tan y okay ಹಾಗಾದ್ರೆ ಸರ್ ಪ್ರೂಫ್ ಅಲ್ಲಿ ಫಸ್ಟ್ LHS ಏನಿದೆ ನೋಡಿ tan of x plus tan of x plus y is equal to tan x na we have to write sin x by
cos x ಅಂತ ಬರ್ಕೊಳ್ಳಿ. ನೋಡಿ ಏನಿದೆ tan of x plus y is equal to sin x by cos x. tan x ಅಂದ್ರೆ sin x by cos x ಗೊತ್ತಾ? ನಾನು x plus y ಇರೋ ಜಾಗದಲ್ಲಿ x plus y. tan x is equal to sin x by cos x. ಅಲ್ಲಿ sin of x plus y divided by cos of x plus y. ಓಕೆ, sin of x plus y ಫಾರ್ಮುಲಾ ಇದೆ. sin of x plus y ಕ್ವೆಶ್ಚನ್ ನಂಬರ್ 4. ಹಾಗಾದ್ರೆ sin of x plus y ಏನಿದೆ? sin x cos y plus cos x sin y ಇದೆ whole divided by cos of x plus y ಅಂದ್ರೆ cos x cos y minus ಇಲ್ಲಿ ಪ್ಲಸ್ ಇದ್ರೆ ಮೈನಸ್ cos of x plus y ಪ್ಲಸ್ ಇದ್ರೆ cos x cos y minus sin x sin y throughout the equation prove that ಅಲ್ಲಿ ಈ ಟರ್ಮ್ ಅಲ್ಲಿ ಮೈನಸ್ ಇಂದ ಇರೋ ಟರ್ಮ್ ಅಲ್ಲಿ ಈ ವ್ಯಾಲ್ಯೂ 1 ಬೇಕು ಅಂದ್ರೆ cos x cos y ನ throughout the equations ಗೆ ಡಿವೈಡ್ ಮಾಡಬೇಕು. ಏನು ಮಾಡ್ತೀವಿ ಈಗ? divided by cos x cos y are both numerator and denominator. both numerator and denominator ಗೆ cos x cos y ನ ಡಿವೈಡ್ ಮಾಡ್ತಾ ಇದ್ದೀವಿ. ಓಕೆನಾ? ಅಲ್ಲಿ ಏನಾಗುತ್ತೆ ನೋಡಿ, ಇದು sin x cos y ಗೆ ಹೋಲ್ ಡಿವೈಡೆಡ್ ಬೈ ಮಾಡಿದ್ರೆ ನಾವು cos x cos y ಇದೆ ಪ್ಲಸ್ ಇಲ್ಲಿ ಅಷ್ಟೇ cos x ಇದೆ sin y ಇದೆ ಡಿವೈಡ್ ಮಾಡಬಹುದು cos x cos y ಇದೆ ಹೋಲ್ ಡಿವೈಡೆಡ್ ಬೈ ಇಲ್ಲಿ cos x cos y ಇದೆ ಡಿವೈಡ್ ಮಾಡಬಹುದು cos x cos y. ಓಕೆ, ಮೈನಸ್ ಹಂಗೆ ಇಲ್ಲಿ ಇರೋದು sin x ಇದೆ ವ್ಯಾಲ್ಯೂ sin y ಇದೆ ಡಿವೈಡ್ ಮಾಡೋ ವ್ಯಾಲ್ಯೂ cos x cos y ಇಲ್ಲಿ ನೋಡಿ cos y ಕ್ಯಾನ್ಸಲ್ cos x ಕ್ಯಾನ್ಸಲ್ cos xy ಕ್ಯಾನ್ಸಲ್. ಇದರಲ್ಲಿ ಯಾವುದು ಕ್ಯಾನ್ಸಲ್? sin x by cos x sin y by cos y. ಸೊ ಅದರಲ್ಲಿ ಉಳಿದಿರೋ ವ್ಯಾಲ್ಯೂ ನೋಡಿ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಉಳಿದಿದ್ದು ನನಗೆ tan of x plus y ಹಂಗೆ ಇದೆ. tan of x plus y is equal to ಇಲ್ಲಿ ಈಗ sin x by cos x ಅಂದ್ರೆ ನಮಗೆ ಗೊತ್ತು is equal to ಏನಾಗಿರುತ್ತೆ? ಅದು tan x ಆಗಿರುತ್ತೆ. is equal to tan x sin x by cos x tan x plus sin y by cos y plus tan y plus tan y divided by ಎಲ್ಲ ಟರ್ಮ್ ಇದು ಕ್ಯಾನ್ಸಲ್ ಆಗಿದೆ. ಇದರ ವ್ಯಾಲ್ಯೂನೇ 1 ಆಗಬೇಕಾಗಿತ್ತು. ದಟ್ ಇಸ್ ವ್ಯಾಲ್ಯೂ 1 minus sin x by cos x tan x sin y by cos y tan y. tan x into tan y tan x into what? tan y, which is the proof. Equation number 6, which is what? Equation number 6. Prove that 2 marks is important. Prove that tan of x plus y is equal to tan x plus tan y divided by 1 minus tan x into tan y. tan of x plus y is equal to ಏನಂತ ಬರುತ್ತೆ? sin of x plus y by cos of x plus y. ಎರಡು ಫಾರ್ಮುಲಾ. Equation number which is second one, which is fourth one. fourth one equations ಅಪ್ಲೈ ಮಾಡಿ ಇದಕ್ಕೆ ಈ ಟರ್ಮ್ ಅಲ್ಲಿ 1 ಆಗಬೇಕು ಅಂತ ಹೇಳ್ತೀನಿ. ಈ ಟರ್ಮ್ ಅಲ್ಲಿ ಮೈನಸ್ ಇಂದ ಟರ್ಮ್ ಅಲ್ಲಿ 1 ಆಗಬೇಕು ಅಂದ್ರೆ ಥ್ರೂಔಟ್ ಡಿವೈಡಿಂಗ್ ಬೈ cos x cos y ಡಿವೈಡ್ ಮಾಡಿದ್ರೆ ಈ ಟರ್ಮ್ ಸೆಪರೇಟ್ ಇಲ್ಲಿ ಕೂಡ ಸೆಪರೇಟ್ ಆಗ್ತದೆ. ಎಲ್ಲವೂ ಕ್ಯಾನ್ಸಲ್ ಆಗಿತ್ತು. ರಿಮೈನಿಂಗ್ ಉಳಿದಿದ್ದು equation number 6 ಆಯ್ತು. ಓಕೆ, ನೆಕ್ಸ್ಟ್ ಇದರಲ್ಲಿ prove that tan of x minus y is equal to tan x minus tan y divided by 1 plus tan x into tan y. tan of x plus y is equal to, okay, next prove that tan of x minus y is equal to tan x minus tan y divided by 1 plus tan x into tan y. 1 plus tan minus ನ್ಯೂಮರೇಟರ್ ಮೈನಸ್ ಡಿನಾಮಿನೇಟರ್ ಪ್ಲಸ್. ಇಲ್ಲಿ ನೋಡಿ ನ್ಯೂಮರೇಟರ್ ಇಲ್ಲಿ ಪ್ಲಸ್ ಇದೆ, ನ್ಯೂಮರೇಟರ್ ಪ್ಲಸ್ ಇದ್ರೆ ಡಿನಾಮಿನೇಟರ್ ಮೈನಸ್ ಇರುತ್ತೆ. ಏನಾದರೂ ಮಾಡಿ ಇದನ್ನ ನೆನಪಿಟ್ಕೊಳ್ಳಿ. ಓಕೆ, ಇದು ಪ್ರೂಫ್. we know that equation number 6 ಏನಿದೆ ಅದು we know that tan of x plus y is equal to, yes, we know that tan x plus tan y plus tan y divided by 1 minus tan x into tan y. tan x into tan y. tan of x plus y is equal to tan x plus tan y divided by 1 minus tan x into tan y, yes, which is replace y by minus y. Replace y by minus y with tan of x plus of minus y. y ರ ಜಾಗ ಮೈನಸ್ ಬರ್ತದೆ.
minus y divided by 1 minus tan x into tan of minus y is equal to tan of x plus and minus minus the tan of x minus y is equal to the remaining tan x ಇದೆ plus and minus tan of minus minus tan minus tan y divided by 1 minus tan x ಆಗಿ 1 minus tan of minus is minus tan minus into minus plus ಅಲ್ಲಿ is equal to what tan y ಆಗುತ್ತೆ yes tan of x minus y is equal to tan of x minus y is equal to tan x minus tan y divided by 1 plus tan x into tan y. Calculate equation number 7. Calculate equation number 7 ಆಗಿದೆ. Tan of x minus y is equal to tan x minus tan y divided by 1 plus tan x into tan y. Equation number 7. Okay, ಇವೆರಡೂ ಕೂಡ ಇಂಪಾರ್ಟೆಂಟ್. ಎರಡರಲ್ಲಿ ಯಾವ ಕೇಳಿದ್ರು ಪ್ರೂವ್ ಮಾಡಬೇಕು. ಇನ್ ಕೇಸ್ ಇದನ್ನ tan of x minus y ನೇ ನಾವು ಫಾರ್ಮುಲಾ ಇನ್ನೊಂದು ಬರ್ಕೋಬಹುದು. ಯಾವುದು ಇಲ್ಲಿಗೆ sin of x minus y divided by cos of x minus y ಫಾರ್ಮುಲಾ ಬರೆದ್ರು ಕೂಡ ಬರುತ್ತೆ. ಅವಾಗ ಡಿವೈಡಿಂಗ್ ಬೈ cos x cos y ಅಂತ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆ ಪ್ರೊಸೀಜರ್ ಅಲ್ಲೂ ಕೂಡ ಮಾಡ್ಬೋದು ನೀವು. ಇನ್ ಕೇಸ್ 2 ಮಾರ್ಕ್ಸ್ ಕೇಳಿದ್ರೆ ಹ್ಯಾಂಡಲ್ ಮಾಡಿ, ಇಲ್ಲ ಅಂದ್ರೆ ರಿಪ್ಲೇಸ್ ಮಾಡಿ ಬರೀರಿ. ಓಕೆ, ನೆಕ್ಸ್ಟ್ prove that. Next, prove that cot of x plus y next prove that cot of x plus y is equal to cot x cot y minus 1 divided by cot y plus cot x plus cot x. Prove that cot of x plus y is equal to cot x cot y minus 1 divided by cot y plus cot x yes, which is also proof. LHS cot of x plus y is equal to is also same cot x cos of x plus y divided by sin of x plus y ಅಂತ ಬರೆಯಬಹುದು. cot of x plus y ಏನಂತ ಬರೆಯುತ್ತೀವಿ cos x by sin x. cot of x plus y is equal to cos x by sin x and is equal to cos of x plus y ಅಂದ್ರೆ cos x cos y minus sin x sin y divided by sin of x plus y ಗೆ sin x cos y plus cos x sin y. This is formula. ನಿಮಗೆ ಗೊತ್ತಿಲ್ಲ ಈಕ್ವೇಷನ್ಸ್ ಆಗಲೇ ಯೂಸ್ ಮಾಡಿದೀವಿ ಫಾರ್ಮುಲಾ s which is 4 and second one is cos x cos y cos of x plus y cos x cos y minus sin x sin y sin of x plus y sin x cos y plus cos x sin y and is equal to sir throughout ಈ ವ್ಯಾಲ್ಯೂ ನಲ್ಲಿ ಇಂಟರ್ವಲ್ ಮೈನಸ್ ಇಂದ ಮುಂದೆ ವ್ಯಾಲ್ಯೂ 1 ಆಗಬೇಕು throughout. ಹಾಗಾದ್ರೆ throughout dividing by sin x sin y on both numerator and denominator ಗೆ sin x sin y ನ ಡಿವೈಡ್ ಮಾಡ್ತಾ ಇದ್ದೀವಿ. ಅಲ್ಲಿ is equal to left side ಹೀಗೆ cot of x plus y as it is ಹಾಗೆ ಇದೆ. ಅಲ್ಲಿ is equal to cos x cos y ಹಾಗೆ ಇದೆ. ಡಿವೈಡ್ ಮಾಡ್ತಾ ಇರೋದು sin x sin y ಓಕೆ ಮೈನಸ್ sin x sin y divided by sin x sin y whole divided by cos sin x cos y ಇದೆ sin x cos y whole divided by divide ಮಾಡಿದ್ರೆ sin x sin y divide ಮಾಡ್ತಾ ಇರೋದು ಪ್ಲಸ್ ಇದೆ ಪ್ಲಸ್ ಆಗಿದೆ cos x sin y ಇದೆ ಡಿವೈಡ್ ಮಾಡ್ತಾ ಇರೋದು sin x sin y divide ಮಾಡ್ತಾರೆ. ನೋಡ್ತಾ ಬನ್ನಿ ಈಗ ಈ ಟರ್ಮ್ cos x by sin x cos y by sin x ಹಾಗಾದ್ರೆ cot of x plus y is equal to cos x by sin x cos y by sin y cos y by sin y ಅಂದ್ರೆ cot y cos x by sin x into what cot x sin x cos sin y cancel ಅಲ್ಲಿ minus 1 divided by ಈ ಟರ್ಮ್ ಅಲ್ಲಿ sin x cancel cos y by sin y cot y okay plus ಇದೆ plus ಇಲ್ಲಿ cos x by sin x sin y cancel cos x by sin x only cot x. Again we get cot of x plus y is equal to cot y cot x minus 1 divided by cot y plus cot x. That is equation number 8.
let us hear what equation number 8. ಇವೆಲ್ಲವೂ ಕೂಡ ಫಾರ್ಮುಲಾನೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಇವನ್ನೆಲ್ಲ ಫಾರ್ಮುಲಾ ಲಿಸ್ಟಿಗೆ ಏನು ನಾನು ಸ್ಕ್ವೇರ್ ಬ್ರಾಕೆಟ್ ಹಾಕಿ ಈಕ್ವೇಶನ್ ನಂಬರ್ ಅಂತ ಕೊಟ್ಟೋಗಿಲ್ಲ, ಅಷ್ಟು ಫಾರ್ಮುಲಾ ಅವನ್ನ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿರ್ಬೇಕು. ಓಕೆನಾ? ನೆಕ್ಸ್ಟ್ ಒನ್, ಪ್ರೂವ್ ದಟ್. ಇದರಲ್ಲಿ ಪ್ರೂವ್ ದಟ್ cot of x minus y is equal to cot of x minus y is equal to prove that cot of x minus y is equal to cot x cot y plus divided by cot y minus cot x ಅಂತ ಪ್ರೂವ್ ಮಾಡಕ್ಕೆ ಹೇಳ್ತಾರೆ. cot of x minus y is equal to cot x cot y plus 1 divided by cot y minus cot x ಅಂತ. yes we know that. again equation number 8 1 ನೋಡ್ತಾ ಹೋಗ್ತೀವಿ. ಏನಿದೆ 8 1 cot of x plus y is equal to cot y cot x minus 1 divided by cot y plus cot x ಆಗುತ್ತೆ. ಅಲ್ಲಿಗೆ replace y by minus 1, replace y by minus 1, replace y by minus 1, hence we get cot of x plus of minus y is equal to cot of minus 1 into cot x minus 1 divided by cot of minus y plus cot x plus what? Cot x. Again, so cot of minus y x plus and minus y is equal to cot of minus theta minus cot y into cot x ಇದೆ minus 1 ಇದೆ divided by ಇಲ್ಲಿ cot of minus y ಇರುತ್ತೆ minus cot y ಆಗುತ್ತೆ minus cot y plus cot x only plus cot x ಇದೆ. ಅಲ್ಲಿಗೆ ಸರ್ ಇದನ್ನ ನಾನು ಥ್ರೂಔಟ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಗೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಥ್ರೂಔಟ್ ಡಿನಾಮಿನೇಟರ್ ಅಂಡ್ ನ್ಯೂಮರೇಟರ್ ಗೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಅಲ್ಲಿಗೆ ಬರಬೇಕಾಗಿರೋ ಪ್ರೂವ್ ಆಗುತ್ತೆ. ಇಸ್ ಕಾಟ್ ಆಫ್ x minus y is equal to ಕಾಟ್ ಆಫ್ x minus y is equal to ಥ್ರೂಔಟ್ ನ್ಯೂಮರೇಟರ್ ಇಂದ ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರಿ, ಈಗ ಮೈನಸ್ ಕಾಮನ್ ತಗೊಂಡ್ರಿ, ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಎಸ್ ಐ ವಿಲ್ ಗೆಟ್ ಮೈನಸ್ ಕಾಮನ್. ಅಲ್ಲಿ ಕಾಟ್ y cot x ಆಯಿತು ಪ್ಲಸ್ 1 ಮೈನಸ್ ಕಾಮನ್ ತಗೊಂಡಿದ್ದೀನಿ ಯಾರು cot y cot ಡಿನಾಮಿನೇಟರ್ ಅನ್ನು ಮೈನಸ್ ಕಾಮನ್ ತಗೊಂಡಿದ್ದೀನಿ cot y ಪ್ಲಸ್ cot y ಆಯಿತು ಮೈನಸ್ ಕಾಮನ್ ತಗೊಂಡ್ರೆ ಪ್ಲಸ್ cot ಮೈನಸ್ cot x ಮೈನಸ್ cot ಮೈನಸ್ ಕ್ಯಾನ್ಸಲ್. ಸೊ ಅಲ್ಲಿ ಉಳಿದಿದ್ದು ಓನ್ಲಿ ಉಳಿದಿದೆ cot of x minus y is equal to cot y cot x plus 1 divided by cot y minus cot x, which is the proof. And this equation number 10. Sorry, ಆಗಲಿದ್ದು 7 8 ಆಗಿತ್ತು 9. yes equation number 9. ನೋಡಿ cot of x minus y is equal to we get cot x cot y cot x plus 1 divided by cot y minus cot x. equation number 9 ಆಯಿತು. ಓಕೆ, ನೆಕ್ಸ್ಟ್ ಈಗ ಮಲ್ಟಿಪಲ್ ಆಂಗಲ್ಸ್ ಅಂತ ಹೇಳ್ಬಿಟ್ಟು ಅವು ಪ್ರೂವ್ ಆಗ್ತಾ ಹೋಗ್ತವೆ ಒಂದೊಂದೇ. ಈಗ ಹೆಂಗೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಕಾಟ್ ಆಫ್ ಎಕ್ಸ್ ಪ್ಲಸ್ ವೈ ಬಂತು, ಅದೇ ಥರ ಈಗ ಎಸ್ ಕಾಸ್ ಟು ಎಕ್ಸ್ ಸೈನ್ ಟು ಎಕ್ಸ್ ಟ್ಯಾನ್ ಟು ಎಕ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒನ್, ಪ್ರೂವ್ ದಟ್ ಕಾಸ್ ಟು ಎಕ್ಸ್. ಇವು ಕೂಡ ಅಷ್ಟೇ, ಇವೆಲ್ಲವೂ ಇಂಪಾರ್ಟೆಂಟ್ ಇರಬೇಕು. ಅಷ್ಟು ಫಾರ್ಮುಲಾ ಪ್ರೂವ್ ದಟ್ ನನಗೆ ಪ್ರಾಕ್ಟೀಸ್ ಮಾಡಿ ವರ್ಕ್ ಮಾಡಬೇಕು. ಇವನಿಗೆ ಹೆಂಗೆ ಪ್ರೂವ್ ದಟ್ ಅಂತ ಹೇಳ್ತಾ ರೀತಿ ಕ್ವಶನ್ ಬರ್ಕೊಳ್ಳೋದು ಅವ್ನು ವರ್ಕ್ ಮಾಡ್ತಾ ಹೋಗ್ಬೇಕು. ಹಂಗೆ ಒಂದೊಂದೇ ನೀವು ಪ್ರೂವ್ ಮಾಡ್ತಾ ಹೋಗ್ಬೇಕು. ಅದರಲ್ಲಿ ನೆಕ್ಸ್ಟ್ ಒನ್ ಪ್ರೂವ್ ದಟ್ ಕಾಸ್ ಟು ಎಕ್ಸ್ ನ ಯಾವ ರೀತಿ ಪ್ರೂವ್ ಮಾಡ್ಬೋದು ಅಂತ. ಕಾಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪ್ರೂಫ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಪ್ರೂವ್ ಮಾಡ್ಕೋಬಹುದು. ಒಂದು ಕಾಸ್ ಟು ಎಕ್ಸ್ ನ we have to prove that cos square x minus sin square x. Also we have to prove that 2 cos square x minus 1. We have also proved that 1 minus 2 sin square x also proved that 1 minus tan square x divided by 1 plus tan square x. ನೋಡಿ ಒಂದು cos 2x ವ್ಯಾಲ್ಯೂ ನಾವು 4 ಟೈಪ್ಸ್ ಆಫ್ ಬರೀಬಹುದು. ಒಂದು cos 2x ನ ನಾವು we have to prove that cos square x minus sin square x. cos 2x is equal to 2 cos square x minus 1. अगर cos 2x is equal to 1 minus 2 sin square x. cos 2x is equal to 1 minus tan square x divided by 1 plus tan square x ಅಂತ ಓಕೆ proof ಓಕೆ proof ಅಲ್ಲಿ LHS ಏನಿದೆ ನೋಡಿ cos 2x ಇದೆ is equal to ಇನ್ನೇನಂತ ಬರ್ಕೋಬಹುದು ನೋಡಿ
cos 2x now we have to write cos of x plus x s is equal to cos 2x na x plus x and 2x ತಾನೆ. once again which is what cos x plus cos y, cos x plus cos y ಇದು x ಇದು y ಹಾಗಾದ್ರೆ cos x cos y, y in the sense x minus sin x sin y, y in the sense x cos x cos y, y ಅಂದ್ರೆ x ಇದು ಕೂಡ sin x sin y ಅಂದ್ರೆ x ಆಗಿದೆ. ಹಾಗಾದ್ರೆ is equal to what cos square x, cos into cos cos square x minus sin into sin sin square x. ಹಾಗಾದ್ರೆ cos 2x can be proved that cos 2x can be proved that cos 2x is equal to cos square x minus sin square x, which is called as equation number 10. Equation number 10 cos 2x now we have to prove that cos square x minus sin square x. Okay, next one ಏನಿದೆ we know that ಈಗ next one ಇದೆ we know that cos 2x is equal to ಏನಿದೆ ನಮಗೆ ಗೊತ್ತಿರೋದು cos square x minus sin square x ಇದೆಯಲ್ವಾ. ಎಸ್ ಇದರಲ್ಲಿ cos 2x ಹಾಗೆ cos 2x ಹಾಗೆ ಇದೆ is equal to ಈ cos square x ಕೂಡ ಏನಾಗುತ್ತೆ minus sin square x ನ ಐಡೆಂಟಿಟೀಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆಲ್ರೆಡಿ ಐಡೆಂಟಿಟೀಸ್ ನಿಮಗೆ ಫಸ್ಟ್ ಗೆ ಕ್ಲಾಸಸ್ ಅಲ್ಲಿ ಹೇಳಿದೆ. ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಆಗೋ ಮುಂಚೆ ನಿಮಗೆ ಬೇಸಿಕ್ ಫಾರ್ಮುಲಾಸ್ ಪ್ರಾಕ್ಟೀಸ್ ಮಾಡಿ ಅಂತ. sin square theta plus cos square theta is equal to 1, sin square theta plus cos square theta is equal to 1. cos square ಆ ಕಡೆ ಕಳಿಸಿದ್ರೆ sin square x is equal to 1 minus cos square. ಹಾಗಾದ್ರೆ sin square x ಇರುತ್ತೆ we have to write 1 minus cos square x ಅಲ್ಲಿ is equal to yes cos square x minus ಇಂದ ಮಲ್ಟಿಪ್ಲೈ ಮಾಡಿ minus 1 minus into minus plus cos square x. ಹಾಗಾದ್ರೆ is equal to plus cos square 2 cos square x minus 1 which is what cos 2x is cos 2x. ನಿಮಗೆ ಏನಾದರೂ ಇದಿಷ್ಟೇ ಕೇಳಿದ್ರೆ ಇಲ್ಲಿಂದ ಪ್ರೂವ್ ಮಾಡಬೇಕು, ಇದಿಷ್ಟೇ ಕೇಳಿದ್ರೆ ಇಲ್ಲಿಂದ ಪ್ರೂವ್ ಮಾಡಬೇಕು. ಹಾಗಾದ್ರೆ ಇದು ಈಕ್ವೇಷನ್ ನಂಬರ್ 11, ಈಕ್ವೇಷನ್ ನಂಬರ್ what which is 11. okay, next cos 2x is equal to next one cos 2x is equal to is cos square x minus sin square x. you know that here cos 2x is equal to ಮತ್ತೆ once again identities cos square x ನ 1 minus sin square x ಅಂತ ಬರೆಯಬಹುದು minus sin square x ಇದೆ. ಅಲ್ಲಿಗೆ cos 2x is equal to 1 minus sin square minus 2 sin square x. ಹಾಗಾದ್ರೆ cos 2x is equal to 1 minus 2 sin square x. called as equation number 12, called as equation number 12, which is what equation number 12. also cos 2x is equal to yes we write cos square x minus sin square x. ನ್ಯೂಮರೇಟರ್ ನೋಡಿ 1 minus tan square ಬೇಕು. ಥ್ರೂಔಟ್ ಇದಕ್ಕೆ ಡಿನಾಮಿನೇಟರ್ ವ್ಯಾಲ್ಯೂ ಏನಿರಲ್ಲ ಅಂತ ಕೂಡ 1 ಇರುತ್ತೆ. ಡಿನಾಮಿನೇಟರ್ ವ್ಯಾಲ್ಯೂ ಏನಿರುತ್ತೆ ಏನಿರಲ್ಲ ಅಂತ ವ್ಯಾಲ್ಯೂ 1. ಅಲ್ಲಿಗೆ cos 2x is equal to cos square x minus sin square x whole divided by 1 ಇದೆ. ಈ ಡಿನಾಮಿನೇಟರ್ 1 ವ್ಯಾಲ್ಯೂ ನ ಐಡೆಂಟಿಟೀಸ್ ಯೂಸ್ ಮಾಡ್ತೀವಿ. ಏನು ಐಡೆಂಟಿಟೀಸ್ cos square theta plus sin square theta value is equal to what 1. ಹಾಗಾದ್ರೆ which is we have to write cos square x plus sin square x. ಹಾಗಾದ್ರೆ throughout dividing by cos square x, throughout dividing by cos square x. throughout dividing by cos square x ಮಾಡಿದ್ರೆ we get cos 2x is equal to cos square x divided by cos square x 1 minus sin square x divided by cos square x. we know that tan square x divided by cos square x by cos square x 1 plus ಆಗಿದೆ sin square x by cos square x tan square x. ಇಲ್ಲಿ ನಾನು ಈ cos 2x ವ್ಯಾಲ್ಯೂನ ಡೈರೆಕ್ಟ್ ಆಗಿ ಡಿವೈಡ್ ಮಾಡಿರೋಣ. called as equation number 13. equation number here what 13. cos 2x is equal to 1 minus tan square x divided by 1 plus tan square x. ನೋಡಿ ಎಲ್ಲರೂ ಅಬ್ಸರ್ವ್ ಮಾಡಿ dividing by both numerator and denominator by cos square x ಇದು both numerator and denominator by cos square x divided by cos square divided by cos square divided by cos square cos square cancel 1 sin square by cos square tan square cos square cancel 1 plus sin square by cos square tan square. calculate equation number here what 13. okay, ಇವಷ್ಟು ಕೂಡ ಫಾರ್ಮುಲಾನೇ. ಇದರಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಒಂದು ವ್ಯಾಲ್ಯೂ ಕೇಳಿದ್ರೆ prove that cos 2x ಅಂತ ಕೇಳಿದ್ರೆ ಇಲ್ಲಿಂದ ಬರೆಯಬೇಕು. prove that cos 2x equal to ಅಂತ ಕೇಳಿದ್ರೆ cos 2x is equal to ಅಂತ ಸ್ಟಾರ್ಟ್ ಮಾಡಬೇಕು. prove that 2 cos square x minus 1 ಅಂತ ಕೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. prove that cos square x equal to ಅಂತ ಕೇಳಿದ್ರೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಪ್ರೂಫ್ ಇದೆ ಅಷ್ಟು ಪ್ರೂಫ್ ನ ನೀವು ಕರೆಕ್ಟ್ ಆಗಿ ಬರೀಬೇಕಾಗುತ್ತೆ. prove that ಇದ್ರಾಗ ಯಾವ್ದಾದ್ರು ಒಂದು ಕ್ವೆಶ್ಚನ್ಸ್ ನ 2 ಮಾರ್ಕ್ಸ್ ಕೇಳಿದ್ರೆ ತುಂಬಾ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇವೆಲ್ಲ. ಏನು ನಾನು ಬಾಕ್ಸ್ ಹಾಕಿ ನಂಬರ್ ಕೊಡ್ತಾ ಇದ್ದೀನ ಅಪ್ ಟು 1 2 3 ಅಂತ ಕೊಟ್ಟಿದ್ದೀನಲ್ಲ ಅವೆಲ್ಲ ಫಾರ್ಮುಲಾನು ಲಾಸ್ಟಿಂಗ್ ಎಷ್ಟೆಷ್ಟು ಸರಿ ಬರೀಬೇಕು ಏನು ಅಂತ. ಈಗ cos 2x ಆಯಿತು. ನೆಕ್ಸ್ಟ್ sin 2x ಫಾರ್ಮುಲಾ. ನೆಕ್ಸ್ಟ್ sin 2x.
prove that sin 2x sin 2x prove that sin 2x get formula prove that sin 2x is equal to 2 sin x into cos x and also equal to 2 tan x divided by 1 plus tan square x. Sin 2x is equal to 2 sin x cos x also equal to 2 tan x divided by 1 plus tan square x. Sir, proof ಅಲ್ಲಿ LHS ವ್ಯಾಲ್ಯೂ ಏನಿದೆ ನೋಡಿ, LHS sin 2x is equal to ಈ sin 2x ನಾವು ಯಾವ ತರ sin of x plus x ಅಂತ ಬರೀತೀವಿ. sin 2x is equal to sin of x plus x. ಮತ್ತೆ once again sin of x plus y ಫಾರ್ಮುಲಾ ನೋಡಿ, ನಿಮಗೆ ಡೌಟ್ ಆಗಿದ್ರೆ sin of x ನಾವಾಗಲೇ ಹೇಳಿದ್ವಿ, ನಾನು x ಅನ್ಕೊಳ್ತಾ ಇದ್ದ y ಅನ್ಕೊಳ್ತಾ ಇದ್ದೆ. sin of x plus y ಅಂದ್ರೆ sin x cos y cos x plus cos x sin y. ಸರ್ sin x cos y y ಇರೋ ಜಾಗದಲ್ಲಿ x, cos x sin y y ಇರೋ ಜಾಗದಲ್ಲಿ x. ಹಾಗಾದ್ರೆ ಇದು sin x cos x sin x cos x 2 times of sin x cos x 2 times of sin x cos x which is what sin 2x sin 2x, yes, which is equation number 13 ಆಗಿತ್ತು ಅನ್ಸುತ್ತೆ. equation number which is 14, equation number 14 sin 2x is equal to 2 sin x cos x, equation number 14 sin x cos x plus cos x sin y ಅಂದ್ರೆ okay. Next second one prove that yes we know that sin 2x is equal to we know that 2 sin x cos x ಇದೆ okay. denominator value ಏನಿರಲ್ಲ ಬಂದಿರುತ್ತೆ, ಅಂದ್ರೆ sin 2x is equal to 2 sin x ಆಗಿದೆ into what cos x ಕೂಡ ಆಗಿದೆ divided by 1 ಅಂತ ಹೇಳಿದ್ರೆ cos square x plus sin square x. sin square theta plus cos square theta ವ್ಯಾಲ್ಯೂ ಅಂತಾನೆ, ಆಗ 1 ಇರೋ ಜಾಗದಲ್ಲಿ cos square x plus sin square x ಅಂತ ಬರೀಬಹುದು. ಥ್ರೂಔಟ್ ಈ ವ್ಯಾಲ್ಯೂ ನೋಡಿ ಡಿನಾಮಿನೇಟರ್ ಅಲ್ಲಿ 1 ಆಗಬೇಕು. ಸೊ ಹಾಗಾದ್ರೆ ಥ್ರೂಔಟ್ dividing by cos square x on both numerator and denominator. ಅಲ್ಲಿಗೆ sin 2x is equal to sin 2x is equal to ಏನಿದೆ ನೋಡಿ ಡಿವೈಡ್ ಮಾಡ್ತಾ ಇದ್ವಿ. ನ್ಯೂಮರೇಟರ್ ಅಲ್ಲಿ 2 sin x ಇದೆ cos x ಇದೆ, ಡಿವೈಡ್ ಮಾಡ್ತಾ ಇರೋದು cos square x ಡಿವೈಡೆಡ್ ಬೈ cos square x ಇದೆ, ಡಿವೈಡ್ ಮಾಡ್ತಾ ಇರೋದು cos square x ಪ್ಲಸ್ sin square x ಇದೆ, ಡಿವೈಡ್ ಮಾಡ್ತಾ ಇರೋದು ನಾವು cos square x. ಥ್ರೂಔಟ್ ಡಿನಾಮಿನೇಟರ್ cos square ಡಿನಾಮಿನೇಟರ್ cos square ಡಿವೈಡ್ ಮಾಡಿದ್ವಲ್ವಾ. ಹಾಗಾದ್ರೆ sin 2x is equal to ಒಂದು ಟರ್ಮ್ cos ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರ್ ಅಲ್ಲಿ 2 sin x by cos x ಅಂದ್ರೆ 2 tan x ಆಯ್ತು ಡಿವೈಡೆಡ್ ಬೈ cos square ಕ್ಯಾನ್ಸಲ್ ಆಗುತ್ತೆ 1 ಪ್ಲಸ್ sin by cos tan ಸ್ಕ್ವೇರ್ ಇರೋದ್ರಿಂದ tan square x. ಇಲ್ಲಿ sin 2x is equal to 14 ಆಯ್ತು. sin 2x is equal to we get what 2 tan x divided by 1 plus tan square x. That is equation number 15, which is what equation number 15. 14 ಆಯ್ತು 15. ಓಕೆ, ಈ 15 ಫಾರ್ಮುಲಾ ಕೂಡ ಇಂಪಾರ್ಟೆಂಟ್, ಇನ್ನೂ ಇದಾವೆ ಫಾರ್ಮುಲಾ. ಓಕೆ, ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಪ್ರೂವ್ ದಟ್ tan 2x ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವುದು ಬರುತ್ತೆ tan 2x. ಎಲ್ಲವೂ ಕೂಡ ಅಷ್ಟೇ ಒಂದಕ್ಕೊಂದು ಲಿಂಕ್ ಇದಾವೆ. ಫಸ್ಟ್ ಫಾರ್ಮುಲಾ ನೀವು ಫಸ್ಟ್ ಇಂದ ಕರೆಕ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅವನು ಒಂದೊಂದೇ ನಾನು ಬರೋದಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಫಾರ್ಮುಲಾ ನೋಡಿ ಎಲ್ಲಿ ಹಿಂದೆ ನೋಡ್ಸಲ್ಲಿ ಇರುತ್ತೆ, ನಿಮಗೆ ಏನು ಬರೀತಾ ಇದೆ ಅಂತ ಕ್ಲಾರಿಟಿ ಸಿಗುತ್ತೆ. ಆ ಫಾರ್ಮುಲಾ ಯಾವುದು ಅಂತ ಅಪ್ಲೈ ಮಾಡಿ ಅವಾಗಲೇ ಹೇಳ್ತಾ ಇರ್ತೀನಿ, ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಆ ಫಾರ್ಮುಲಾ ನೋಡಿ ನಾವು ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರೂವ್ ದಟ್ tan 2x is equal to 2 tan x divided by 1 minus tan square x. tan 2x ಗೆ ಒಂದೇ ಫಾರ್ಮುಲಾ ಇರೋದು. ಪ್ರೂವ್ ದಟ್ tan 2x is equal to 2 tan x divided by 1 minus tan square x. LHS ಏನಿದೆ ನೋಡಿ tan 2x is equal to tan of x plus x ಅಂತ ಬರ್ಕೋಬಹುದು. ಅದು is equal to tan of x plus y ಫಾರ್ಮುಲಾ tan x plus tan y y in the sense y ಇರೋ ಜಾಗದಲ್ಲಿ x ಇರೋದು x divided by 1 minus tan x into tan y ಇಂದ ಅಲ್ಲಿ ಕೂಡ ಏನಾಗುತ್ತೆ x ಇದೆ y ಇರೋ ಜಾಗದಲ್ಲಿ x ಅಲ್ಲಿ is equal to tan x plus tan x 2 times of tan x divided by 1 minus tan x into tan x tan square x. ಅಲ್ಲಿಗೆ tan 2x
is equal to we get 2 tan x divided by tan 2x is equal to we get here what 2 tan x divided by 1 minus tan square x called as equation number 16. ಇದು equation number 16. ಈಗ tan 2x ಆಯ್ತು. ಈಗ sin 3x cos 3x tan 3x ಕೂಡ ಬರುತ್ತೆ ಫಾರ್ಮುಲಾ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇದ್ರಾಗ ಏನಿದೆ ಎಲ್ಲ ಫಾರ್ಮುಲಾ ಯಾವ್ದು ಬೇಕಾದ್ರೂ ಕೇಳಬಹುದು. 1 or 2 ಕ್ವೆಶ್ಚನ್ಸ್ ಕಂಪಲ್ಸರಿ 2 ಮಾರ್ಕ್ಸ್ ಒಂದು ಪ್ರಾಜೆಕ್ಟ್ ಕೇಳ್ತಾನೆ. ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಇಷ್ಟು ಫಾರ್ಮುಲಾ ಈಕ್ವೇಷನ್ ನಂಬರ್ ಏನು ಹೇಳ್ತಾ ಇದ್ರು 16 ಇಷ್ಟು ಫಾರ್ಮುಲಾ. ನೆಕ್ಸ್ಟ್ prove that sin 3x is equal to 3 sin x minus 4 sin cube x. prove that ಇದು 3 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಇದು. ಈ ಪ್ರತಿ ಸರಿ ಎಕ್ಸಾಮ್ ಕೇಳ್ತಾರೆ. prove that sin 3x is equal to 3 sin x minus 4 sin cube x. 3 sin x minus 4 sin cube x. Okay, LHS ಇದೆ ನೋಡಿ. sin 3x ಇದೆ. sin 3x ನ ವ್ಯಾಲ್ಯೂ sin of 2x plus x ಅಂತ ಬರ್ತದೆ. sin 3x 2x plus x 3x ತಾನೆ. sin 2x plus x is equal to ಇದು which is sin x sin y sin of x plus y ಅಂತ ಹೇಳಿದ್ರೆ sin 2x sin of x plus y value sin x cos y plus cos x sin y. ನೋಡಿ ಇಲ್ಲಿ sin x cos y sin of x plus y ಫಾರ್ಮುಲಾ ಈಕ್ವೇಷನ್ ನಂಬರ್ 4. ಇದುವರೆಗೂ ಪ್ರೂವ್ ಮಾಡಿರೋವೆಲ್ಲವೂ ಇಂದಿನ ಫಾರ್ಮುಲಾ. ನೆಕ್ಸ್ಟ್ ಕಂಟಿನ್ಯೂ ಫಾರ್ಮುಲಾ ಯೂಸ್ ಆಗಿದಾವೆ. ಅವನ್ನೆಲ್ಲವನ್ನೂ ನೀವು ನೋಡ್ಕೋಬೇಕು. sin of x plus y ಅಂದ್ರೆ sin x cos y cos x sin y. x ಇರೋ ಜಾಗದಲ್ಲಿ 2x y ಇರೋ ಜಾಗದಲ್ಲಿ x. ಓಕೆ, ಈಗ ಮತ್ತೆ sin 2x cos 2x ಬಿಫೋರ್ ಹಿಂದೆ ಪ್ರೂವ್ ಮಾಡಿ ನಾವು ಹಿಂದೆಗಡೆ sin 2x ನ ಫಾರ್ಮುಲಾ ನಮಗೆ ಏನು ಗೊತ್ತು 2 sin x into cos x. 2 sin x into what cos x into what cos x. ಓಕೆ, ಪ್ಲಸ್ cos 2x ಫಾರ್ಮುಲಾ 4 ಇರುತ್ತೆ. 4 ಆ 4ರಲ್ಲಿ ಒಂದು ಬರೀತಾರೆ. ಪ್ರೂವ್ ದಟ್ sin ಟರ್ಮ್ ಇರೋದಕ್ಕೆ sin ಟರ್ಮ್ ಅಲ್ಲಿ ಇರೋ ಫಾರ್ಮುಲಾನೇ ಬೇಕು. ಅದು ಯಾವುದು 1 minus 2 sin square x. Yes, cos 2x na we have to write 1 minus 2 sin square x into what sin x and is equal to multiply ಮಾಡಿ 2 sin x ಆಗಿದೆ. cos into cos square x plus 1 into sin x ಆಗಿದೆ minus 2 into sin square into sin cube x ಅಲ್ಲಿ is equal to sir 2 sin x ಆಗಿದೆ. ಇಲ್ಲಿ cos square x na we have to write 1 minus sin square x. Identities cos square x is equal to 1 minus sin square x plus sin x ಆಗಿದೆ. Okay, minus 2 sin cube x ಕೂಡ ಆಗಿದೆ. ಈ ಮಲ್ಟಿಪ್ಲೈ ಮಾಡಿದ್ರೆ 2 into sin x 2 sin x minus 2 into sin x into sin square minus 2 sin cube x plus sin x minus 2 sin cube x ಇದೆ. ಲೆಫ್ಟ್ ಸೈಡ್ ಅಲ್ಲಿ sin 3x ಇರುತ್ತೆ. ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ sin 3x is equal to ಎರಡು ಅಬ್ಸರ್ವ್ ಮಾಡಿ 2 sin x plus 1 sin x 2 sin x plus 1 sin x 3 sin x ನಮಗೆ ಗೊತ್ತಿದೆ. ಹಾಗಾದ್ರೆ ಏನಾಗ್ತದೆ which is 3 sin x ಆಯ್ತು minus 2 sin cube minus 4 sin cube x minus 4 sin cube x, hence which is what correct as equation number 17. ಲಾಸ್ಟ್ ನಿಮಗೆ 16 ಆಗಿತ್ತು ಈಕ್ವೇಷನ್ಸ್ 16. ಈಗ 17 ಆಗ್ತಿದೆ. sin 3x is equal to 3 sin x minus 4 sin cube x. sin 3x ನ ಫಾರ್ಮುಲಾ 3 sin x minus 4 sin cube x. prove that 3 marks is important. once again sin of x plus y ಫಾರ್ಮುಲಾ ಇದು sin 2x ಫಾರ್ಮುಲಾ. ಇಲ್ಲಿ cos 2x ಫಾರ್ಮುಲಾ, ಇದು sin 2x ಫಾರ್ಮುಲಾ. ನೆನಪಲ್ಲಿ sin 2x ನ 2 sin x cos x ಇಂದೆಗಡೆ ಮಾಡ್ತೀವಿ. cos 2x ನ 1 minus 2 sin square x ಇಂದೆಗಡೆ ಬರ್ತೀವಿ. ಬ್ರಾಕೆಟ್ ಆಗಿ ಬಾಕ್ಸ್ ಹಾಕಿನಿ ಅವಷ್ಟೇ ಫಾರ್ಮುಲಾ ಅಪ್ಲೈ ಮಾಡ್ಕೊಂತ ಬರ್ತಾ ಇದ್ದೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. sin cos 2x ನ 1 minus 2 sin square x. ನೆಕ್ಸ್ಟ್ ನೋಡಿ ಮಲ್ಟಿಪ್ಲೈ ಮಾಡೋದು. ಇಲ್ಲಿ cos square x ನ 1 minus sin square x ಅಂತ ಬರೋದು ಅಷ್ಟೇ. ಇನ್ನು ಉಳಿಕೆದ್ದು ಸಿಂಪ್ಲಿಫಿಕೇಶನ್, ಮಲ್ಟಿಪ್ಲಿಕೇಶನ್, ಸಿಂಪ್ಲಿಫಿಕೇಶನ್ ಸೇಮ್ ಇರೋವನ್ನ ಟರ್ಮ್ನ ಆಡ್ ಮಾಡಿದ್ದೀನಿ ಅಷ್ಟೇ. ಅಲ್ಲಿಗೆ 3 sin 3x minus sin 3x equal to 3 sin x minus 4 cos 3x ಆಯ್ತು. ಓಕೆ, ನೆಕ್ಸ್ಟ್ ಇದೇ ಬರೋದು cos 3x. ನೆಕ್ಸ್ಟ್ prove that prove that cos 3x is equal to 4 cos cube x
minus 3 cos x. Yes. Prove that. ಇದು ಕೂಡ ಅಷ್ಟೇ 3 ಮಾರ್ಕ್ಸ್ ಇಂಪಾರ್ಟೆಂಟ್. 3x ನ ವೇರಿಯಬಲ್ ಅವೆಲ್ಲ 3 ಮಾರ್ಕ್ಸ್ ಇಂಪಾರ್ಟೆಂಟ್. cos 2x ನ ವೇರಿಯಬಲ್ ಅವೆಲ್ಲ 2 ಮಾರ್ಕ್ಸ್ ಇಂಪಾರ್ಟೆಂಟ್. Yes. Prove that cos 3x is equal to 4 cos cube x minus 3 cos x. Okay, LHS ಏನಿದೆ ನೋಡಿ, cos 3x can be written as cos of 2x plus x. cos 3x is equal to cos of 2x plus x. cos x plus cos y ಅಂದ್ರೆ cos x cos y, cos 2x cos y, cos x cos y. Okay, plus is minus sin x sin y. cos of x plus y is equal to cos x cos y minus sin x sin y. x in the sense 2x, y in the sense x. ಹಾಗಾದ್ರೆ cos 2x ಗೆ in terms of prove that cos ಇರುತ್ತೆ, cos ಫಾರ್ಮುಲಾನೇ ಬೇಕು 2 cos square x minus 1. cos 2x ನ ಫಾರ್ಮುಲಾ ಆಗ್ಲೇ ಬರೆದಿರೋದ್ರಲ್ಲಿ 1 minus 2 sin square, ಯಾಕೆಂದ್ರೆ ಎಲ್ಲ sin ಟರ್ಮ್ ಅಲ್ಲಿ ಇತ್ತು, cos ಟರ್ಮ್ ಅಲ್ಲಿ ಇರುತ್ತೆ 2 cos square x minus 1 into what, cos x minus of sin 2x ಫಾರ್ಮುಲಾ 2 sin x into cos x, sin 2x into sin x ಇದೆ ಅಲ್ಲಿ. ಸರ್ ಈ cos x ನ ಮಲ್ಟಿಪ್ಲೈ ಮಾಡಿದ್ರೆ 2 cos square into cos cube x minus cos x minus 2 times of cos x ಆಗಿದೆ, cos sin into sin square x ಅಲ್ಲಿ is equal to 2 cos cube x minus cos x ಕೂಡ ಆಗಿದೆ minus 2 into cos x ಕೂಡ ಆಗಿದೆ, sin square x ನ we have to write 1 minus cos square x ಅಂತ ಬರೆಯಬಹುದು. ಅಲ್ಲಿ is equal to 2 cos cube x minus cos x ಆಗಿದೆ minus ಇಂದ ಮಲ್ಟಿಪ್ಲೈ ಮಾಡೋದು minus 2 cos x minus 2 cos x into 1 minus 2 cos x minus into minus plus 2 cos x into cos square 2 cos cube x 2 cos cube x 2 cos cube x. and next one ಏನಾಗುತ್ತೆ ನೋಡಿ, next step cos 3x is equal to s. cos 3x is equal to left side, cos 3x is equal to sir 2 cos cube plus 2 cos cube 4 cos cube 4 cos cube x minus 1x minus 2x and minus 3x and minus 3 cos x minus 3 cos x, which is cos 3x is equal to prove that 4 cos cube minus equation number 18, cos 3x is equal to 4 cos cube x minus 3 cos x ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಒನ್ tan 3x ಪ್ರೂವ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ tan 3x ಅದು ಕೂಡ 3 ಮಾರ್ಕ್ಸ್ ಇಂಪಾರ್ಟೆಂಟ್. tan 3x yes tan 3x is equal to prove that 3 marks important. tan 3x is equal to 3 tan x minus tan cube x divided by 1 minus 3 tan square x. Prove that tan 3x is equal to what, 3 tan x minus tan cube x divided by 1 minus 3 tan square x. Yes, these are also LHS. tan 3x is equal to tan of 2x plus x ಅಂದ್ರೆ tan of x plus y, tan of x plus y ಅಂದ್ರೆ tan x ಅಂದ್ರೆ tan 2x plus tan y ಅಂದ್ರೆ tan x divided by 1 minus tan x plus tan y, tan of x plus ಅಂದ್ರೆ tan x plus tan y divided by 1 minus tan x into tan 2x into tan y ಅಂದ್ರೆ tan x, tan of x plus y, tan x plus tan y divided by 1 minus tan x into tan y, x rejected 2x, y rejected x study plus. and next tan 2x ಫಾರ್ಮುಲಾ ಪ್ರೂವ್ ಮಾಡಿ ನಾವು 2 tan x divided by 1 minus tan square x plus what, tan x divided by 1 minus of 2 tan x divided by 1 minus tan square x into what, tan x ಸರ್ ಈಗ LCM ತಗೊಂಡ್ಬಿಡಿ 1 minus tan square x is equal to 1 minus tan square x get LCM ನ್ಯೂಮರೇಟರ್ ಅಲ್ಲಿಗೆ 2 tan x ಆಗಿದೆ plus 1 minus tan square x into tan x ಮಲ್ಟಿಪ್ಲೈ ಮಾಡಿ into tan x 1 minus tan x into tan square minus tan cube x ಆಯಿತು divided by ಡಿನಾಮಿನೇಟರ್ ಅಷ್ಟೇ
1 minus tan square x LCM 1 minus tan square x LCM 1 into 1 minus tan square x minus tan square x ಇನ್ನು ಉಳಿದಿದ್ದು 2 into tan minus 2 tan square x ಅಲ್ಲಿ 1 minus tan square 1 minus tan square ಯಾಕೆ ಸರ್ ಇನ್ನು ಉಳಿದಿದ್ದು tan 3x is equal to tan 3x is equal to ಇಲ್ಲಿ 2 tan x plus tan x 3 tan x minus tan cube x divided by 1 minus minus tan square minus 2 tan square minus 3 tan square x, which is what equation number I think 18 or 19 okay, equation number 19 equation number 19 or 20 ಆ ನಂಬರ್ಸ್ ಏನಾದ್ರು ಕಂಟಿನ್ಯೂಸ್ ನೀವೇ ಆರ್ಡರ್ ಕೊಡ್ಕೊಂತ ಹೋಗ್ಬೇಕು ಮಿಸ್ ಆದ್ರೆ ಇನ್ ಕೇಸ್ ನಂಬರ್ಸ್ ಬರೀಬೇಕಾದ್ರೆ ನಾನು ಲಾಸ್ಟ್ ಈಕ್ವೇಷನ್ ಏನು ಅಂತ ಕೇಳಿ ಬರೆಯಕ್ಕೆ ಹೋಗಕ್ಕೆ ಮಿಸ್ ಆದರೆ 18 or 19 ಅಂದ್ರೆ 19 ಆಗುತ್ತೆ ನೆಕ್ಸ್ಟ್ ನೋಡಿ ಅಲ್ಲಿಗೆ tan 3x is equal to 3 tan x minus tan cube x divided by 1 minus 3 tan square ಸರ್ ಇದರಲ್ಲಿ ಮೂರು ಈಕ್ವೇಷನ್ಸ್ ಇಂಪಾರ್ಟೆಂಟ್ ನಮಗೆ ಏನಿದಾವಲ್ಲ ಇವು ಮೂರು ಯಾವ sin 3x cos 3x and tan 3x ಇವು ಮೂರು 3 ಮಾರ್ಕ್ಸ್ ಕೇಳ್ತಾರೆ ಪ್ರೂವ್ ದಟ್ ಕರೆಕ್ಟ್ ಆಗಿ ಏನಿಲ್ಲ ಇಲ್ಲಿ tan of x plus y ಫಾರ್ಮುಲಾ ಇಲ್ಲಿ tan 2x ಫಾರ್ಮುಲಾ ಇನ್ನು ಕೆದ ಸಿಂಪ್ಲಿಫಿಕೇಶನ್ ಅಷ್ಟೇ ಆಗಿರೋದು ಓಕೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾರಲ್ವಾ ಓಕೆ ಇಲ್ಲಿ sin 3x cos 3x tan 3x ಕಂಪ್ಲೀಟ್ ಆಯ್ತು ಇದಾದ್ಮೇಲೆ ಇನ್ನೊಂದು 8 ಫಾರ್ಮುಲಾ ಇದೆ ಅವನು ಕೂಡ ಬರ್ಸ್ಬಿಡ್ತೀನಿ ಅವು ಪ್ರೂವ್ ದಟ್ ಇದೆ ಬಟ್ ಅವೆಲ್ಲ ಪ್ರೂವ್ ದಟ್ ಮಾಡಬೇಕು ಅಂದ್ರೆ ನಿಮಗೆ ಅಷ್ಟು ಫಾರ್ಮುಲಾ ಫೆಮಿಲಿಯರ್ ಗೊತ್ತಿದ್ರೆ ನಾನು ಅದನ್ನ ಪ್ರೂವ್ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಈಗ ಫಾರ್ಮುಲಾ ಬರ್ಸಿರ್ತೀನಿ ಅವನ್ನ ನೀವು ಕರೆಕ್ಟ್ ಆಗಿ ಪ್ರೂವ್ ಮಾಡೋದು ಹೆಂಗೆ ಅನ್ನೋದನ್ನ ಆ ಫಾರ್ಮುಲಾ ನೆನಪಿಟ್ಕೊಳ್ಳಿ ಸಾಕಾಗಿರುತ್ತೆ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರೂವ್ ಮಾಡಿಸೋಣ ಓಕೆನಾ ಒಂದು ನೋಟ್ ಅಂತ ಹೇಳಿ ಬರ್ಸಿರ್ತೀನಿ ಈಗ ಫಾರ್ಮುಲಾ ನಿಮಗೆ 19 ಆಗಿದಾವೆ ಇಲ್ಲಿ ಬರ್ತಕ್ಕಂಥದ್ದು ನೋಟ್ 20th ಫಾರ್ಮುಲಾ ಏನಿದೆ 20 cos x plus cos y ಏನು ಬರೀತಾರೆ 2 into cos of x plus y divided by 2 into cos of x minus y divided by 2 and 21 cos x minus cos y is equal to 2 times of minus 2 times of sin of x plus y divided by 2 into sin of x minus y divided by 2 ಆಗಿದೆ ನೆಕ್ಸ್ಟ್ 22 ಬಂದ್ಬಿಟ್ಟು 22 sin x plus sin y is equal to 2 into sin of x plus y divided by 2 into cos of x minus y divided by 2 ಆಗಿದೆ ನೆಕ್ಸ್ಟ್ 20 to 21 22 23 sin x minus sin y is equal to 2 into cos of x plus y divided by 2 into sin of x minus y divided by 2 ಅಂತ ಹೇಳಿ ಓಕೆ ಇದರಲ್ಲಿ ಸರ್ ಮತ್ತೆ ಇದಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಇದು ಒಂದು ಕೇಸ್ ನಂಬರ್ 1 ಇದು ನೆಕ್ಸ್ಟ್ ಕೇಸ್ ನಂಬರ್ 2 ನಲ್ಲಿ 24 ಏನಿಲ್ಲ ಇದನ್ನ ನಾವು x ಅನ್ಕೊಂಡು ಇದನ್ನ y ಅಂತಂದ್ರೆ ಇಲ್ಲಿ x plus y ಆಗುತ್ತೆ ಇಲ್ಲಿ x minus y ಆಗುತ್ತೆ ಅದು ಸಬ್ಸ್ಟಿಟ್ಯೂಷನ್ ತಗೊಂಡು ಪ್ರೂವ್ ಮಾಡೋದು ಗೊತ್ತಾಗುತ್ತೆ ಓಕೆ ಹಾಗಾದ್ರೆ ಜಸ್ಟ್ ನಾನು cos x cos y ಅಷ್ಟೇ ಬರ್ಸ್ತಾ ಇರೋದು is equal to ಇಲ್ಲಿರೋ 2 ಈ ಕಡೆ ಶಿಫ್ಟ್ ಮಾಡಿದ್ರೆ 1/2 into ಏನಾಗುತ್ತದು 1/2 into ಇನ್ನ cos of x plus y ಆಗುತ್ತೆ ಓಕೆ ನೆಕ್ಸ್ಟ್ ಪ್ಲಸ್ cos of x minus y ಆಗುತ್ತೆ ಎಲ್ಲರೂ ಒಬ್ಸರ್ವ್ ಮಾಡಿ cos x cos y ಅಂದ್ರೆ ಫಾರ್ಮುಲಾ cos x cos y 1/2 into cos of x plus y plus cos of x minus y and 25th one ಇದೇ ತರ ಇಲ್ಲಿ sin x sin y ತಗೊಂಡ್ರೆ -1/2 into ಇಲ್ಲಿ ಬರುತ್ತೆ cos of x plus y minus sin of x minus y ಸರಿ cos of x minus y cos of sin x sin y is equal to minus 1/2 into sin x sin y is equal to minus 1/2 into cos of x plus y minus cos of x minus y 25th ಆಗಿದೆ ನೋಡಿ ಇಲ್ಲಿ ಸೇಮ್ ನಾನು ಹೇಳ್ತಾ ಇರೋದು x y ಅನ್ಕೊಂಡಿನಿ 2 ಆ ಕಡೆ ಕಳಿಸಿದ್ವಿ 1/2 into cos of x ರಿಜೆಕ್ಟೆಡ್ x plus y y ರಿಜೆಕ್ಟೆಡ್ x minus y ಓಕೆ ಅದೇ ತರ ಈಗ 25th one ನೆಕ್ಸ್ಟ್ 25th one
ನೆಕ್ಸ್ಟ್ 25th ಆಯಿತು. 26 ಇದರಲ್ಲಿ sin x cos y ಅಂತ ಹೇಳಿದ್ರೆ sin x cos y is equal to 1/2 into just ನಿಮಗಿರೋದ್ರಲ್ಲಿ sin x cos y is equal to 1/2 into sin of x plus y plus sin of x minus y sin of x minus y sin x cos y ಅಂತ ಹೇಳಿದ್ರೆ 1/2 into sin of x plus y plus sin of x minus y and 27th one last one sin of ಏನಿದೆ cos x sin y cos x sin y ಅಲ್ಲಿ cos x sin y is equal to half into sin of x plus y minus sin of x minus y ಆಗಿರುತ್ತೆ. ಸರ್ ಈ 27 ಫಾರ್ಮುಲಾ ಏನಿದಾವೆ 27 ಫಾರ್ಮುಲಾ, ಈ 27 ಫಾರ್ಮುಲಾ ನೀವು ಮಿನಿಮಮ್ 10 ಟೈಮ್ಸ್ ಬರಲೇಬೇಕು. ಎಲ್ಲಿಂದ cos of x plus y ಇಂದ ಹಿಡಿದು cos of x plus y ಇಂದ ಹಿಡಿದು ಈಕ್ವೇಷನ್ ನಂಬರ್ 2 ಅಂತ ಇದೆಯಲ್ಲ ಅಲ್ಲಿಂದ cos of x plus y is equal to ಏನು, cos of x minus y ಏನು, sin of x plus y ಏನು, sin of x minus y ಏನು, tan of x plus y tan of x minus y, cot of x plus y cot of x minus y, ಆಮೇಲೆ cos 2x sin 2x tan 2x sin 3x cos 3x tan 3x. ಅರ್ಥ ಆಗ್ತಿದೆಯಾ? ಅವು ಮೂರು ಆದಮೇಲೆ ನೀವು 8 ಫಾರ್ಮುಲಾ, ಇವಷ್ಟು ಫಾರ್ಮುಲಾ ಅಷ್ಟೇ ನಾನು ಹೇಳ್ತಾ ಇರೋದು 10 ಟೈಮ್ಸ್ ಬರೀಬೇಕು. ಆಮೇಲೆ ಪ್ರೂವ್ ದಟ್ನ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಬರೋವರೆಗೂ. ಅಷ್ಟು ಮಾಡಿದರೆ ಟ್ರಿಗ್ನಾಮೆಟ್ರಿ ಯೂಸ್ ಈಸಿ ಆಗುತ್ತೆ. ಪ್ಲಸ್ ಇದರ ಬರೋ ಫಾರ್ಮುಲಾ ಏನಿದಾವ ಇವೆಲ್ಲವೂ ಕೂಡ ಸೆಕೆಂಡ್ ಇಯರ್ ಬರ್ತವೆ. ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿ ಅಪ್ಲೈ ಆಗುತ್ತೆ ಆ್ಯಂಡ್ ಫಿಸಿಕ್ಸಲ್ಲಿ ಅಪ್ಲೈ ಆಗುತ್ತೆ, ಎಲ್ಲ ಕಡೆಯಲ್ಲೂ ಅಪ್ಲೈ ಆಗುತ್ತೆ. ಸೊ ಟ್ರಿಗ್ನಾಮೆಟ್ರಿ ಇಂಪಾರ್ಟೆಂಟ್, ಅದಕ್ಕೆ ಹೇಳ್ತಾ ಇರೋದು ಇದರಿಂದ ಫಾರ್ಮುಲಾ ಪ್ಲಸ್ ಇದ್ರಾಗ ಏನು ಹೇಳಿವೋ ಇವನ್ನೆಲ್ಲವೂ ಕೂಡ ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ರಿ ಅಂತ. ಓಕೆ, ಥ್ಯಾಂಕ್ ಯು.